ತುಂಬ ಜನ ಹೇಳ್ತಾರೆ ನನ್ನ ಹತ್ರ ಚೆನ್ನಾಗಿರೋ ಮೊಬೈಲ್ ಇಲ್ಲ, ಅದರ ಕ್ಯಾಮ್ರಾ ಕ್ಲಿಯರ್ ಆಗಿಲ್ಲ ಅಂತ ಸುಮ್ಮನೆ ನೆಪ ಮಾಡ್ತಾರೆ. ಅಂದರೆ ಆ ರೀತಿ ಹೇಳ್ತಿರ್ತಾರೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋದು ಸ್ಯಾಮ್ಸಂಗ್ ಮೊಬೈಲಲ್ಲಿ. ಸ್ಯಾಮ್ಸಂಗ್ ಯಾವ ಮೊಬೈಲ್ ಗೊತ್ತಾ? ನಾನು ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಗ್ಯಾಲಕ್ಸಿ J7 ಮ್ಯಾಕ್ಸ್. ಈ ಮೊಬೈಲಲ್ಲಿ ಕ್ಯಾಮ್ರಾ ಕ್ಲಿಯರಿಟಿ ಎಷ್ಟಿದೆ ಗೊತ್ತಾ? ಕೇವಲ 13 MP. ಆ 13 MPಯಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಇವತ್ತೊಂದು ಡೆಮೋ ತೋರಿಸ್ತಾ ಇದ್ದೀನಿ ನೋಡಿ. ಫ್ರಂಟ್ ಕ್ಯಾಮ್ರಾಯಿಂದ ನಾನು ಮಾಡ್ತಾಯಿಲ್ಲ, ಬ್ಯಾಕ್ ಕ್ಯಾಮ್ರಾಯಿಂದ ಮಾಡ್ತಾಯಿದ್ದೀನಿ ನೋಡಿ. ಓಕೆ ನೋಡಿ. ಹಾಯ್ ಫ್ರೆಂಡ್ಸ್, ನೀವು ಕೇವಲ ನೆಪಗಳನ್ನು ಹುಡುಕ್ತಾ ಇದ್ದೀರಾ. ನನ್ನ ಹತ್ರ ಚೆನ್ನಾಗಿರೋ ಮೊಬೈಲ್ ಇಲ್ಲ ನೋಡಿ. ಹಾಯ್ ಫ್ರೆಂಡ್ಸ್, ನೀವು ಕೇವಲ ನೆಪಗಳನ್ನು ಹುಡುಕ್ತಾ ಇದ್ದೀರಾ. ನನ್ನ ಹತ್ರ ಚೆನ್ನಾಗಿರೋ ಮೊಬೈಲ್ ಇಲ್ಲ. ಆ ಚೆನ್ನಾಗಿರೋ ಮೊಬೈಲ್ ಬಂದಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮಿಗೆ ಬರ್ತೀನಿ, ಯೂಟ್ಯೂಬ್ಗೆ ಎಂಟ್ರಿ ಮಾಡ್ತೀನಿ. ಸೊ ಅದು ನೆಪ ಮಾತ್ರ. ಇಟ್ಸ್ ಡಸಂಟ್ ಮ್ಯಾಟರ್ ಯುವರ್ ಕ್ಯಾಮ್ರಾ ಈಸ್ ಗುಡ್ ಆರ್ ನಾಟ್. ಮೊದಲು ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡೋದು ಕಲೀರಿ, ಆಮೇಲೆ ನೀವು ನೆಪಗಳನ್ನು ಹೇಳುವರಂತೆ. ಓಕೆ, ಸೊ ಮೊದಲು ವಿಡಿಯೋ ಮಾಡೋದನ್ನು ಕಲೀರಿ. ಈ ರೀತಿಯಾಗಿ ನಾನು ಗ್ಯಾಲಕ್ಸಿ J7 ಮ್ಯಾಕ್ಸ್ ಮೊಬೈಲಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಗೊತ್ತು, ಇದು ಕೇವಲ 13 MP ಕ್ಯಾಮ್ರಾ. ಇದ್ರ ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಆದರೂ ನಾನು ಮಾಡ್ತಾಯಿದ್ದೀನಿ, ಪ್ರಯತ್ನ ಪಡ್ತಾಯಿದ್ದೀನಿ. ನೀವು ನನ್ನ ಹತ್ರ ಮೊಬೈಲ್ ಇಲ್ಲ, ಕ್ಲಿಯರ್ ಆಗಿರೋ ಕ್ಯಾಮ್ರಾ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಪ್ರಯತ್ನ ಮಾಡೋದನ್ನು ಕಲೀರಿ. ಯಾವುದಾದ್ರೂ ಮೊಬೈಲ್ ಇದ್ದರೂ ಓಕೆ. ಪ್ರೈವೇಟ್ ಅಕೌಂಟ್, ಬೇರೆ ಅಕೌಂಟಿಂದ ನೀವು ವಿಡಿಯೋ ಮಾಡಿ, ಅದರಲ್ಲಿ ಪಬ್ಲಿಷ್ ಮಾಡಿ. ಆಮೇಲೆ ನೀವು ನಿಮ್ಮ ಹತ್ರ ವ್ಯೂಸ್ ಮಾಡ್ತಾಯಿದ್ರು ಅಂದರೆ ಮತ್ತೊಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಬೇರೆ ಮೊಬೈಲ್ ತೊಗೊಳ್ಳಿ. ಸೊ ನೀವು ನನ್ನ ಹತ್ರ ಕ್ಯಾಮ್ರಾ ಸರಿಯಾಗಿ ಇಲ್ಲ ಅನ್ನೋದು ಬರೀ ನೆಪ ಮಾತ್ರ. ಫಸ್ಟ್ ನೀವು ವಿಡಿಯೋ ಮಾಡೋದನ್ನು ಕಲೀರಿ, ಆಮೇಲೆ ಹೊಸ ಮೊಬೈಲ್ ತೊಗೊಳ್ಳೋಕ್ಕೆ ಪ್ರಯತ್ನ ಪಡಿ.